ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಹುಡುಗಿ ಹೆಂಗವಳೆ? ಚಲೋ ಅದಾರ ಸರ್. ಒಪ್ಕೊಂಬಿಟ್ಟ ಕಣಪ್ಪ, ಒಪ್ಕೊಂಬಿಟ್ಟ. ಸರಿ, ಎಲ್ಲ ಅವಾಗಿಂದ ಇವರು ಆಂಕರ್ ಚೈತ್ರ ಅವರು ಮೆಗಾ ಆಕ್ಷನ್ ಅಂತ ಹೇಳ್ತಾ ಇದಾರೆ ತಮ್ಮ. ಏನು ಮೆಗಾ ಆಕ್ಷನ್ ಏನಿರ್ಬೋದು? ಸ್ಟೇಜ್ ಮೇಲೆ ಆಕ್ಷನ್ ಮಾಡಿದಾಗ ಮೆಗಾ ಆಕ್ಷನ್ ಇರುತ್ತೆ. ಅದು ಚೈತ್ರ ಅವರೇ, ಅವ್ರ ಅದ್ಭುತವಾದಂತಹ ಗಾಯಕರು ನಮ್ಮ ಹನುಮಂತ ಅವರು. ಇವತ್ತು ನಮ್ ಗಾಡ್ ಫಾದರ್ ಜಗ್ಗೇಶ್ ಸರ್ ಇದಾರೆ. ಅವ್ರ ಮುಂದೆ ಒಂದ್ 4 ಸಲ ಎಸ್ ಪ್ಲೀಸ್. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಜಿ ಕನ್ನಡದವರೆಲ್ಲ, ಅವ ಆಡಿಸಿದಂಗಾಡಬೇಕು ನಾವೆಲ್ಲ, ಅವರು ಆಡಿಸಿದಂಗಾಡಬೇಕು ನಾವೆಲ್ಲ. ಅಂಗಿ ತೆಗೆದು ಕೋಟ್ ಹಾಕ್ಯಾರಲ್ಲ, ಲುಂಗಿ ತೆಗೆದು ಪ್ಯಾಂಟ್ ಹಾಕ್ಯಾರಲ್ಲ, ಚಪ್ಪಲ ತೆಗೆದು ಬೂಟ್ ಹಾಕ್ಯಾರಲ್ಲ, ತಂದು ಇಲ್ಲಿ ಬಿಟ್ಟಾರಲ್ಲ. ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಜಿ ಕನ್ನಡದವರೆಲ್ಲ, ಅವ್ರ ಆಡಿಸಿದಂಗಾಡಬೇಕು ನಾವೆಲ್ಲ, ಅವ್ರ ಆಡಿಸಿದಂಗಾಡಬೇಕು ಇಲ್ಲಿ ನಾವೆಲ್ಲ. ಹನುಮಂತು, ನೀನ್ ನನ್ನ ಟೀಮ್ ಬಂದ್ಬಿಡು, ಎಲ್ಲ ಗ್ಯಾಲರಿ ಚಪ್ಪಾಳೆ ಹೊಡ್ಕೊಂಡ್ ಕುಂತ್ಕೊಂಡ್ಬಿಡೋಣ. ಸೂಪರ್. ಎಲ್ಲ ಅಕ್ಷರವು ಚೆನ್ನಾಗಿ ಆಡಿದ್ರಲ್ಲ. ಇಲ್ಲ, ಅವ್ನು ಬಹಳ ಒಳ್ಳೆ ಕಲಾವಿದ. ನಾನು ಬಹಳ ದೊಡ್ಡ ಫ್ಯಾನ್ ಅವನಿಗೆ. ಎಂಥ ಅದೃಷ್ಟವಂತ ಅಂದರೆ ದೇವರು ಅವನಿಗೆ ಯಾವುದೋ ಒಂದು ಕುಗ್ರಾಮದಲ್ಲಿ ಯಾರಿಗೂ ಕಣ್ಣು ಕಾಣಿಸ್ದೇ ಇರೋ ಜಾಗದಲ್ಲಿ ಇಟ್ಟಿದ್ರು ಕೂಡ ಅವನನ್ನು ಹೆಂಗೆ ಅಂದರೆ ಒಂಥರ ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ. ಅದು ಒಳಗಡೆ ಒಂದು ಚಿನ್ನ ಇರುತ್ತೆ. ಅದು ZTV ಅವನ್ನ ತಗೊಂಬಂದು ಇಡೀ ಪ್ರಪಂಚಕ್ಕೆ ತೋರಿಸಿದೆ ಅವನ್ನ. ಅವನಿಗೆ ಭಾಳ ವಿಶೇಷವಾದ ಫ್ಯಾನ್ಸ್ಗಳಿದ್ದಾರೆ ಅವನಿಗೆ. ಅವನು ಸ್ಟೇಜ್ ಮೇಲೆ ಮೈಕ್ ಹಿಡಿದು ನಿಂತ ಅಂದರೆ ಎಲ್ಲರೂ ಎದ್ದು ನಿಂತೆ ಚಪ್ಪಾಳೆ ಹೊಡಿತಾರೆ. ಅದರಲ್ಲಿ ನಾನು ಕೂಡ ಒಬ್ಬ. ಸೂಪರ್ ಹನುಮಂತು, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು. ಆಕ್ಚುಲಿ ಚೈತ್ರ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ. ಅದು ಇಂಪ್ಯಾಕ್ಟ್ ಪ್ಲೇಯರ್ ಅಲ್ಲ, ಇಂಪಾಸಿಬಲ್ ನ ಪಾಸಿಬಲ್ ಮಾಡೋ ಪ್ಲೇಯರ್ ಅದು. ಅಣ್ಣ ನವಾಸ್, ಜಗ್ಗಣ್ಣನ್ ಮುಂದೆ ಜಗ್ಗಣ್ಣನ್ಗೋಸ್ಕರ 2 ರೆಡಿ ಮಾಡ್ಕೊಂಡ್ ಬಂದಿರ್ತೀಯಲ್ಲ ಮಗ ನೀನು. ಮಧ್ಯಾಹ್ನ ಆಯ್ತು, ಲಂಚು ಸ್ಟಾರ್ಟ್ ಮಾಡೋದಿನ್ ಪಂಚು. ಇವತ್ತಿಂದ ಕರ್ನಾಟಕದ ಮನೆ ಮನೆಯಲ್ಲಿ ಕೇಳುತ್ತೆ ನಗುವಿನ ಕೂಗು. ಯಾಕಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್. ಎಂಗೇಜ್ಮೆಂಟ್ ಆಗ್ಬೇಕಾದ್ರೆ ಕೈಗೆ ಹಾಕ್ತಾರೆ ರಿಂಗು. ಅರೆ ನಮ್ ನವರಸ ನಾಯಕ ಜಗ್ಗೇಶ್ ಅವರು ಯಾವತ್ತಿದ್ರು ಕಾಮಿಡಿಗೆ ಕಿಂಗು. ನಮ್ ಜೀವ ಹೋಗೋವರೆಗೂ ನಾವು RCB ಟೀಮ್ ಸಪೋರ್ಟ್ ಮಾಡೋದು ಪಕ್ಕ. ಆಂಕರಿಂಗ್ ಅಂತ ಬಂದ್ರೆ ಎಲ್ಲಾರ ಮನಸ್ಸಿಗೂ ಫಸ್ಟ್ ಬರ್ತಾರೆ ನಮ್ಮ ಅನುಶ್ರೀ ಅಕ್ಕ. ನಮ್ ಕೈಲಿ ಆಗಿಲ್ಲ ಅಂದ್ರೆ ನಾವ್ ಆಗ್ಬಿಡ್ತೀವಿ ರಾಜಿ. ಎಷ್ಟೇ ಜನ ಬಂದ್ರು ಬರೀ ಮಾತಲ್ಲೇ ಗೆದ್ಬಿಡ್ತಾರೆ. ಯಾಕಂದ್ರೆ ಅಲ್ಲಿರೋದು ನಮ್ಮ ಅಣ್ಣ ಅಕುಲ್ ಬಾಲಾಜಿ. ಚಿಕ್ಕ ಮಕ್ಳನ್ನ ಅಂತೀವಿ ನಾವು ಪಾಪು. ಆ ಚಿಕ್ಕ ಮಕ್ಳನ್ನ ಆಟ ಆಡಿಸಿ ಕಾಮಿಡಿ ಕಲ್ಸ್ಕೊಡ್ತಾರೆ ನಮ್ಮ ಅಣ್ಣ ಕುರಿ ಪ್ರತಾಪು. ಬ್ರಿಟಿಷ್ ಅವ್ರ ಕಾಲದಲ್ಲಿ ನಾವೆಲ್ಲರೂ ಕಟ್ತಿದ್ವಿ ಕಪ್ಪ. ಅರೆ ಅವ್ರಿಗೋಸ್ಕರ ಅರಮನೆ ಕಟ್ಟಕ್ಕೂ ರೆಡಿ. ಯಾಕಂದ್ರೆ ಅಲ್ಲಿರೋದು ನಮ್ಮ ಪ್ರೀತಿಯ ಶ್ವೇತ ಚಂದ್ರಪ್ಪ. ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸೋ ಮನ್ಸು ನಂದು. ಎಲ್ಲಾರು ಗೆಲ್ಬೇಕು ಅಂತ ಬಯಸೋದೆ ನಮ್ಮ ಮಾಸ್ಟರ್ ನಂದು. ಆನಂದ, ಎಲ್ಲರೂ ಯಾವುದಕ್ಕೂ ಒಂದು ಕೀ ಇಟ್ಕೊಂಡಿರ್ತಾರೆ. ಇವನು ಆನಂದ ಒಂದು ಕೀ ಇಟ್ಟು ಅನ್ಕೊಂಡು ಇವನೇ ಹೇಳಿ ಅಭ್ಯಾಸ ಆಗೋಗ್ಬಿಡ್ತು ಅಂದ್ರೆ ಎಲ್ಲ ಟೈಮ್ಲ ಅಣ್ಣ, ಈ ಪ್ರತಿಭೆ ಬಗ್ಗೆ ಒಂದೆರಡು ಮಾತು. ಈ ವೇದಿಕೆ ಇದೆಯಲ್ಲ, ಇದು ಪಕ್ಕಾ ಪ್ರತಿಭೆಗಳ ವೇದಿಕೆ. ಇಲ್ಲಿ ನಿಲ್ಲಬೇಕು ಅಂದ್ರೆ ಎಕ್ಸ್ಟ್ರಾರ್ಡನರಿ ನಿಲ್ಬೇಕು. ಇಲ್ಲಿ ಬಂದವನೇ ಒಳ್ಳೇದಾಗ್ಲಿ, ಈ ಸ್ಟೇಜಿಗೆ ಬಂದಿದೆ ಒಳ್ಳೇದಾಗ್ಲಿ. ಚೈತ್ರ, ಈಗ ನೆಕ್ಸ್ಟ್ ನಾನ್ ಪರಿಚಯ ಮಾಡ್ಕೊಡ್ತೀನಿ. ಸರಿ, ನಮ್ಮ ಪ್ರೀತಿಯ ಅನುಷಾ. ಜಗೇಶ್ ಸರ್, ಜೋಡಿ ನಂಬರ್ 1 ವೇದಿಕೆಯ ಒಂದು ಮಗು ಅಂತ ಹೇಳಿದ್ರೆ ಅದು ಅನುಷಾನೇ ಸರ್. ಮನ್ಸಲ್ಲಿ ಏನು ಇಟ್ಕೊಳ್ಳೋದಿಲ್ಲ ಸರ್. ತುಂಬಾನೇ ಲೀಲಾಜಾಲವಾಗಿ ಮಾತಾಡ್ತಾರೆ, ಫಿಲ್ಟರ್ ಇಲ್ಲ. ಅಂಡ್ ಇನ್ನೊಂದು ಏನು ಟ್ಯಾಲೆಂಟ್ ಇರೋದು ಅಂತಂದ್ರೆ ಹಾಡನ್ನ ತುಂಬಾ ಚೆನ್ನಾಗಿ ಹಾಡ್ತಾರೆ ಸರ್. ಆಕ್ಚುಲಿ ಸರ್, ಒಂದೇ ಒಂದು ಸಾಂಗ್ ಹಾಡಿಸ್ಬೇಕು ಅವ್ರ ಕೈಲಿ. ಅವ್ರು ಹಾಡಿದ್ ಕೇಳಿ ನೀವ್ ಎಷ್ಟು ಮರಳಾಗ್ತೀರಾ ಈಗ ಗೊತ್ತಾಗತ್ತೆ ಸರ್. ಅನುಷಾ, ಇಷ್ಟು ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಎಲ್ಲಾರ್ಗೋಸ್ಕರ ಒಂದು ಹಾಡು ನಿಮ್ ಕಡೆಯಿಂದ. ಶೋಕೆ ನಾನು ಬಳ್ಳಿಯ ಮಿಂಚು, ಕೆನ್ನು ಕಚ್ಚಿಯ ಅಂಚು, ಬೆಳಗ್ಗೆ ಬಿದ್ದ
ಸಾಕು ಮಾಡಿ ಈ ಸಾಂಗು ಎಡಿಟ್ ನಿಮ್ ಪೇಮೆಂಟ್ ಕ್ರೆಡಿಟ್ ಮನೆಗೆ ಹೋಗಿ ಅದ್ಯಾವ್ದು ಸರ್? ಬೆಳಗ್ಗೆ ಎದ್ದಾಗ ನೀ ಓನ್ ಲಿರಿಕ್ಸ್ ಮ್ಯಾಮ್. ಅದು ಬೆಳಗ್ಗೆ ಎದ್ದಾಗ ನೀ. ಬೆಳಗ್ಗೆ ನೀ ಎದ್ದಾಗ ನೀ ಏನೇನು ಮಾಡ್ತೀಯಾ? ಈ ತರ ಟ್ಯಾಲೆಂಟ್ ಮಾತ್ರ ಸೂಪರ್ ಅಪ್ಪ. Thank you. ವೆಲ್ಕಮ್ ಕಾಮಿಡಿ ಕಿಲಾಡಿಗಳು ಪ್ರೀಮಿಯರ್ ಲೀಗ್ಗೆ. ಥ್ಯಾಂಕ್ ಯು ಸೊ ಮಚ್. ಈಗ ಅವ್ರ ಪಕ್ಕ ಇರೋರು ಯಾರು ಹೇಳಿ? ಯಾರು? ಗ್ಯಾಬ್ರಿಯಾಲಾ, ನಮ್ಮ ಪ್ರೀತಿಯ ಗಾಬ್ರಿ ಅವರು. ಎಲ್ಲರೂ ಲಕ್ಷ್ಮಿ ಪಾರ್ವತಿ ಅಂತವಳು ಇಂಥವಳು ಇವ್ರು ಯಾಕೆ ಗಾಬರಿ ಅಂತ ಹೆಸರಿಕೊಂಡವ್ರೆ? ಗ್ಯಾಬ್ರಿಯಲ್ಲ ಆಕ್ಚುಲಿ ಅವ್ರೆಲ್ಲದಕ್ಕೂ ಸ್ವಲ್ಪ ಗಾಬರಿ ಪಟ್ಕೊಳ್ತಾರೆ. ಅದಕ್ಕೆ ನಮ್ಮ ಕುರಿ ಅವರು ನಿಕ್ ನೇಮ್ ಕೊಟ್ಟಿದ್ದು ಗಾಬರಿ ಅಂತ. ಗೇಬ್ರಿಯಲ್ಲ ಅಂತಿದ್ನ ಗಾಬ್ರಿಯಲ್ಲ ಅಂತ ಮಾಡ್ಕೊಂಡೆ ಅಷ್ಟೇ. ಸೂಪರ್ ಸಿಂಗರು, ಒಳ್ಳೆ ಆಕ್ಟರು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಮಿಡಿ ಮಾಡ್ತಾರೆ, ಒಳ್ಳೆ ರ್ಯಾಪರ್ ಅವರು. ನಮ್ಮ ಕಾರ್ಯಕ್ರಮ ಮಾಡ್ತಾ ಇದ್ದಾಗ ಜಗ್ಗೇಶ್ ಸರ್ ನ ಇಮಿಟೇಟ್ ಮಾಡಿದಂತ ಒಂದು ಸೂಪರ್ ಆಕ್ಟರ್ ಸರ್. ನಿಮ್ಮನ್ನ ಎಷ್ಟು ಚೆನ್ನಾಗಿ ಇಮಿಟೇಟ್ ಮಾಡಿದ್ರು ಅಂತಂದ್ರೆ ಸರ್ವರ್ ಸೋಮಣ್ಣದು. ಹಾ ಹೌದು, ತುಂಬಾ ಚೆನ್ನಾಗಿ ಇಮಿಟೇಟ್ ಮಾಡಿದ್ರು ಗ್ಯಾಬ್ರಿ, sir. ಗ್ಯಾಬ್ರಿ, ಅದನ್ನ please, ರೀಕ್ರಿಯೇಟ್ ಮಾಡೋಣ ಇಲ್ಲಿ. ಗ್ಯಾಬ್ರಿ, ಕಮ್ ಆನ್, ವಿ ಆರ್ ರೆಡಿ. ಅದು ಬನ್ನಿ ಜೋರ ಚಪ್ಪಾಳೆ. ಸೂಪರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಅಂಡ್ ವೆಲ್ಕಮ್. ಥ್ಯಾಂಕ್ ಯು. ನೆಕ್ಸ್ಟ್ ಇಂಟ್ರೊಡಕ್ಷನ್ ಕೊಡೋಕ್ಕಿಂತ ಮುಂಚೆ ಪಾಪ ಭಟ್ರಿಗೆ ಒಂಚೂರು ಎನರ್ಜಿ ಕೊಡಿ. ಆ ಹುಡುಗಿ ಇಲ್ಲಿಂದ ಓಡೋಗಕ್ಕೆ ರೆಡಿ ಆಗಿದ್ದಾಳೆ. ಆಶಾ ಭಟ್. ಆ. ಆಶಾ ಭಟ್ ಯಾರು? ಸರಿಗಮಪದಲ್ಲಿ ಅವ್ರು ಸೂಪರ್ ಹಿಟ್ಟು. ಆಹಾ. ಅವ್ರು ನೋಡಕ್ ಮಾತ್ರ ಹಂಗಿದ್ದಾರೆ, ಹಾಡಕ್ ನಿಂತ್ರೆ ಆಹಾ. ಶ್ರೇಯಾ ಘೋಷಲ್ ಅವರು ಕಣ್ ತೆರೆದು ವಾವ್ ಯಾರಿದು ಆಶಾ ಭಟ್ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ. ಸರ್ ಇವ್ರು ಬೇಸಿಕಲಿ ನಮ್ಮ ಸರಿಗಮಪ ಕಾರ್ಯಕ್ರಮದ ಹಾಲ್ಕೋವಾ ಹುಡುಗಿ ಸರ್. ಆಕೆಗೆ ಸಿಂಗಿಂಗ್ ಇಷ್ಟ, ಆಕ್ಟಿಂಗ್ ಇಷ್ಟ, ಕುಕ್ಕಿಂಗ್ ಇಷ್ಟ, ಒಟ್ನಲ್ಲಿ ಜೀ ಕನ್ನಡದಲ್ಲಿ ಇರೋದು ಅವಳಿಗೆ ಬಹಳ ಇಷ್ಟ ಸರ್. ಅವಳ ವಾಯ್ಸ್ ಕೇಳ್ಬೇಕು. ಆಶಾ ಹಾಯ್ ಹೇಳು. ನೀನೆ ಮೊದಲು, ನೀನೆ ಕೊನೆ, ಬೇರೆ ಯಾರೋ ಬೇಡ ನನಗೆ. ಉಸಿರು ಇರುವ ಕೊನೆಯವರೆಗೂ ಇರಲೇಬೇಕು ನನ್ನ ಜೊತೆಗೆ. ನನ್ನನ್ನು ಪ್ರೀತಿಸೋ ಒಂದು ಬಾರಿ, ನಿನ್ನೆಲ್ಲ ಪ್ರೀತಿಯ ನನಗೆ ತೋರಿ. ಆ 7 ಜನ್ಮದ ಪ್ರೀತಿಗೆ ಇದು ಮೊದಲ ದಿವಸ. ಸಾಕು, ಸೂಪರ್. ನೋಡಿದ್ರ, ನಾನು ಹೇಳಿಲ್ವಾ ನಾನೇ ಮೊದಲಂತೆ. ಆಶಾ ನೀನ್ ಯಾವ ಟೀಮ್ ಹೋಗ್ಬೇಕಂತ ಇಷ್ಟ ಪಡ್ತಿದ್ಯಾ ಹೇಳು ಬೇಬಿ. ಆಬ್ವಿಯಸ್ಲಿ ಯೋರ್ ಟೀಮ್ ಅನುಶ್ರೀ. ಐ ಲವ್ ಯು. ಕುರಿ ಕೂತ್ಕೊಳ್ಳಿ. ಸಖತ್ತಾಗಿ ಮರ್ಯಾದೆ ಕೊಟ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.